ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಏನಪ್ಪಾ ಅಂತಂದ್ರೆ ಇವತ್ತು ನಾವು ನನ್ನ ತಮ್ಮ ಬಂದ ನನ್ನ ಜೊತೆಗೆ. ನಾವು ಜಾಸ್ತಿ ತುಂಬಾ ದಿನಗಳಿಂದ ಅನ್ಕೊಂತಿದ್ವಿ ಇಸ್ಕಾನ್ ಹತ್ರನೇ ಇರೋದ್ರಿಂದ ಹೋಗ್ಬೇಕು ಅಂತ. ನೋಡಿ ನನ್ನ ತಮ್ಮ ಕಿಶನ್ ಅಂತ, ಆಮೇಲೆ ಹೆಸರು ನನ್ನ ತಮ್ಮ ಅಂದ್ರೆ ನನ್ನ ಚಿಕ್ಕಮ್ಮನ ಮಗ ಅವನು. ತುಂಬಾ ಕ್ಲೋಸ್ ಇದೀವಿ. ಸೊ ನಾವು ಪ್ಲಾನ್ ಮಾಡ್ತಿದ್ವಿ ಹೋಗ್ಬೇಕು ಅಂತಲ್ಲ, ಆದ್ರೆ ಇವತ್ತು ಭಾನುವಾರಕ್ಕೆ ಪ್ಲಾನ್ ಆಗಿತ್ತು. ಬಟ್ ಹೋಗ್ತಾ ಇವತ್ತು ಆಗ್ಲಿ ಹೋಗ್ಬೇಡ, ಹಂಗೂ ಖಾಲಿ ಇದ್ದಿದ್ರಿಂದ ಹೋಗೋಣ ಅಂತ ಅನ್ಕೊಂಡು ಹೋಗ್ತಿದ್ದೀವಿ. ಹೋಗ್ತಾ ಹಂಗೆ ಮಾತಾಡೋಣ, ಅವನ ಬಗ್ಗೆ ಕೇಳೋಣ, ಅವನೇನು ಮಾಡ್ತಾನೆ. ಅವನು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಕೊಲಾಬ್ ಮಾಡ್ತಿದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಮಾಡಿದ್ರೆ ಈ ವಿಡಿಯೋ ನೋಡ್ತಿದ್ರೆ. ಅವನ ಅಕೌಂಟ್ ಹೆಸರು ಅವನೇ ಹೇಳ್ತಾನೆ, ಆಫ್ ಕಿಶನ್. ಸಬ್ಸ್ಕ್ರೈಬ್ ಮಾಡಿ. ಒಂದು ಅಂದ್ರೆ ನೆಕ್ಸ್ಟ್ ಅವನು ಅಷ್ಟೇ ಒಂದು ಫುಡ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನೆ. ಹೋಗ್ತಾ ಹಂಗೆ ಮಾತಾಡ್ಕೊಂಡು ಇವತ್ತು ಕಂಟೆಂಟ್ ಇಲ್ಲ ಅನ್ಕೊಂತಿದ್ದೆ. ಯಾವುದೋ ಒಂದು ಕಂಟೆಂಟ್ ಮಾಡಬೇಕಲ್ಲ, ಅದಕ್ಕೆ ನನ್ನ ತಮ್ಮ ಬಂದ. ದೇವಸ್ಥಾನಕ್ಕೆ ಹೋಗೋ ವ್ಲಾಗ್ ಮಾಡ್ತೀವಿ, ನೋಡಿ ಎಂಜಾಯ್ ಮಾಡಿ. ದೇವಸ್ಥಾನ ಹತ್ರ ಸಿಗೋಣ ಅಂತ. ಇನ್ನೊಂದು ಏನು ಗೊತ್ತಾ, ಈಗ ನಮ್ಗೆ ಯಾರು ಪ್ರಮೋಷನ್ ಮಾಡೋರು ಇಲ್ಲ, ಈಗೀಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಸಬ್ಸ್ಕ್ರೈಬರ್ಸ್ ಇಲ್ಲ ಗಾಯ್ಸ್. ಸೊ ಅದಕ್ಕೆ ಏನು ಮಾಡಿದ್ದೀವಿ ಗೊತ್ತಾ, ಒಂದೆರಡು ಕ್ಲಿಪ್ ಹಾಕ್ತೀವಿ, ಕ್ಲಿಪ್ ನೋಡಿ. ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಆಟೋ ಇದೆ, ನಮ್ಮ ಆಟೋ ಅಣ್ಣಾರಿದ್ರು ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಆಟೋ ನಿಂತಿದ್ರು. ಅವ್ರ ಹತ್ರ ಹೋಗಿ ನಾವು ಅಣ್ಣ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ವಿ. ಅವ್ರು ಓಕೆ ಬ್ರೋ ಸಪೋರ್ಟ್ ಮಾಡೋಣ. ಅವರೆಲ್ಲ ಕೇಳ್ತಿದ್ರು, ಈಗ ನಾವು ಎಡಿಟಿಂಗ್ ಎಲ್ಲ ಹೇಗೆ ಮಾಡ್ತೀರಾ, ಏನು ಮಾಡ್ತೀರಾ. ಇದೆ ನನ್ಗಿನ್ನೂ ಏನೋ ಗೊತ್ತಿಲ್ಲ, ಮಾಡ್ತಿದ್ದೀವಿ ಫೋನಲ್ಲೇ ಸದ್ಯಕ್ಕೆ ಎಡಿಟ್ ಮಾಡ್ತಿದ್ದೀವಿ. ಲ್ಯಾಪ್ಟಾಪ್ ಇದೆ, ಬಟ್ ಐ ಡೋಂಟ್ ನೋ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಎಡಿಟರ್ ಇದೆ. ಆ್ಯಕ್ಚುಲಿ ಬ್ರೋ ಏನಂತಂದ್ರೆ ನಂದು ನೆನ್ನೆದು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಫಸ್ಟ್ ವಿಡಿಯೋ, ಅದನ್ನ ಎಡಿಟ್ ಮಾಡಿದ್ದು ನನ್ನ ತಮ್ಮನೇ. ಸೊ ಬಿಗ್ ಥಮ್ಸ್ ಅಪ್ ಫಾರ್ ಹಿಮ್. ಓಕೆ, ಥ್ಯಾಂಕ್ ಯು ಕಿಶನ್, ನನ್ನ ವಿಡಿಯೋ ಎಡಿಟ್ ಮಾಡಿಕೊಟ್ಟಿದ್ದಕ್ಕೆ. ಯಾಕಪ್ಪ ಅವನು ಫಸ್ಟಿಂದ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದ. ಅದಕ್ಕೆ ಈಗ ಅವನು ಎಡಿಟಿಂಗ್ ಕ್ಲಾಸ್ಗೆ ಹೋಗ್ಬೇಕು ಮಾಡಬೇಕು ಅಂತ ಅವನಿಗೂ ಒಂದು ಆಸೆ ಇದೆ. ನೋಡೋಣ ಮುಂದೆ ಏನಾಗುತ್ತಾ. ಅವನು ಮಾಡ್ತಾನೆ, ಎಲ್ಲ ಮಾಡ್ತಿದ್ದಾನೆ. ಅವನ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಿದ್ದಾನೆ. ಅವನದು ಅಪ್ಡೇಟ್ಸ್ಗಾಗಿ ಅವನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇವಾಗ ಅಕಸ್ಮಾತ್ ಈ ವಿಡಿಯೋ ಪೋಸ್ಟ್ ಮಾಡಿದ್ದಾದ್ಮೇಲೆ ನನ್ನ ಸಬ್ಸ್ಕ್ರೈಬರ್ಸ್ ಇನ್ನೊಂದು 4 ಜನ ಕೇಳಿ ಮಾಡ್ತಿದ್ವಿ, ಅವ್ರು ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈಗ ಬೆಳೀತಿರೋರಿಗೆ ಸಪೋರ್ಟ್ ಮಾಡಿ, ನೀವು ಆಗ್ಲಿದ್ರು ಮಾಡೋಣ, ಅದಕ್ಕೇನಿದೆ ಅದರಲ್ಲೇನಿದೆ ಅಂತ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಗಾಯ್ಸ್, ಥ್ಯಾಂಕ್ ಯು. ಮತ್ತೆ ಈಗ ನಡ್ಕೊಂಡು ಹೋಗ್ತಿದ್ದೀವಿ, ಇಲ್ಲೇ ಇದೆ ಒಂದು 500 ಮೀಟರ್ಸಲ್ಲಿ ದೇವಸ್ಥಾನ ಇರೋದ್ರಿಂದ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಸಿಗೋಣ ಮತ್ತೆ ದೇವಸ್ಥಾನದ ಹತ್ರ. ಹೇ ಗಾಯ್ಸ್, ಬಂದೆ ನಾನೀಗ ದೇವಸ್ಥಾನದ ಹತ್ರ ಇದ್ದೀನಿ, ಇನ್ನೂ ದೇವಸ್ಥಾನ ಒಳಗಡೆ ಹೋಗಿಲ್ಲ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ವಿಶೇಷತೆ ಬಂದು ಇಲ್ಲಿ ಅಕ್ಷಯ ಪಾತ್ರ ಫೌಂಡೇಶನ್ ಅಂತ ಒಂದಿದೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಒಂದು ಬೆಂಗಳೂರಲ್ಲಿರೋ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಊಟ ಕಳಿಸ್ತಾರೆ, ಮಧ್ಯಾಹ್ನದ ಬಿಸಿ ಊಟ ಕಳಿಸ್ತಾರೆ. ನಾನು ಇಲ್ಲಿ ನಮ್ಮಮ್ಮ ಅವ್ರ ಮನೇಲಿದ್ದು ನಾನು ಸ್ಕೂಲ್ಗೆ ಹೋಗ್ತಿದ್ದಾಗ ಏನಪ್ಪ ಅಂದರೆ ನನಗೆ ನಾನು ಮೇ ಬಿ 4th and 5th ಇದ್ದಾಗ ನನಗೆ ಇಲ್ಲಿಂದ ಊಟ ಬರ್ತಿತ್ತು. ಸೊ ಗೈಸ್, ಈಗ ಏನಾಯ್ತು ಅಂತಂದರೆ, ನಾನು ವೀಡಿಯೋ ಮಾಡ್ತಿದ್ದೆ, ಅಂದರೆ ಇಸ್ಕೊಂಡದ್ದು ಅಕ್ಷಯ ಪಾತ್ರದ ಹಿಂದೆ ನೋಡ್ಬೋದು ನೀವು, ಕಾಣಿಸುತ್ತೆ ಅನ್ಕೊತೀನಿ. ಮಾಡ್ತಿದ್ರೆ ಸೆಕ್ಯೂರಿಟಿ ಬಂದು ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಇಲ್ಲಿ ಪ್ರೊಹಿಬಿಟೆಡ್ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ ಅಂತ ಹೇಳ್ತಿದ್ರು. ಬಟ್ ಅದು ನನ್ನ ಕರ್ತವ್ಯ. ಯಾಕೆ ಅಂತಂದರೆ ನಾನು ಅನ್ನದ ಋಣ ಇದೆಯಲ್ಲ, ನಾನಾಗ ಒಂದು 2-3 ವರ್ಷ ಇಸ್ಕೊಂಡು ಊಟ ತಿಂದಿರೋದ್ರಿಂದ ನಾನು ಅದನ್ನು ಅಪ್ಲೋಡ್ ಮಾಡಬೇಕು ಅನ್ನಿಸ್ತು. ಅಪ್ಲೋಡ್ ಮಾಡ್ತಿದ್ದೀನಿ, ಬಟ್ ಹೇಳಿರ್ತೀನಿ. ಆದರೆ ನನ್ನ ಕೈಯಲ್ಲಾದರೆ ಒಂದೆರಡು ವೀಡಿಯೋ, ಎಲ್ಲಾದರೂ ಫೋಟೋಸ್ ಏನಾದ್ರು ಸಿಕ್ಕಿದ್ರೆ ಹಾಕಿರ್ತೀನಿ, ನೋಡ್ಕೊಳ್ಳಿ, ವೀಡಿಯೋದಲ್ಲಿರುತ್ತೆ ಆಯಿತಾ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಮತ್ತೆ ಏನಾಯ್ತಪ್ಪ ಅಂತಂದರೆ, ಮತ್ತೆ ಇಲ್ಲಿ ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಹೋದ್ವಿ. ಬಟ್ ಇಲ್ಲಿ ನೋಡಿದ್ರೆ ಕ್ಲೋಸ್ ಆಗಿದೆ. 1:10ಗೆಲ್ಲ ಕ್ಲೋಸ್ ಆಗುತ್ತಂತೆ. ಸೊ ಗೊತ್ತಿಲ್ಲ ನಮಗೆ, ಇಲ್ಲಿ 1:10ಗೆ ಕ್ಲೋಸ್ ಆಗುತ್ತೆ ಅಂತ. ನಾನು ಜಾಸ್ತಿ ಇಲ್ಲೇನು ಅಷ್ಟೊಂದು ಸತಿ ಬಂದಿಲ್ಲ ನಾನು, ಸೊ ಅದಕ್ಕೆ ನನಗೂ ಗೊತ್ತಿಲ್ಲ. ಕ್ಲೋಸ್ ಆಗಿದೆ. ಮತ್ತೆ ಮುಂದೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಬ್ರಾಂಚ್ ಇದೆಯಲ್ಲ, ಅವನು ಇಸ್ಕಾನ್ಗೆ ಹೋಗ್ಬೇಕು ಅಂತಲೇ ಬಂದಿದ್ದಾನೆ. ಸೊ ಅದಕ್ಕೆ ಅವನ್ನ ಕರ್ಕೊಂಡು ಹೋಗೋಣ. ನೆಕ್ಸ್ಟ್ ನೋಡೋಣ, ಮತ್ತೆ ಇನ್ನೊಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿಗಾದರೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕರ್ಕೊಂಡೋಗಿ ಮತ್ತೆ ಅಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಬಂದು ನನ್ನ ತಮ್ಮ ಇಲ್ಲ ಇಲ್ಲಿಗೆ ಹೋಗಬೇಕು ಅಂದಿದ್ದಕ್ಕೆ ಸೊ ಮತ್ತೆ ರಿಟರ್ನ್ ಬಂದಿದ್ದೀವಿ. 4:30 ತನಕ ವೆಯ್ಟ್ ಮಾಡಿದ್ವಿ ಮನೆಗೆ ಹೋಗಿ. ಮತ್ತೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲೆಲ್ಲ ಮಾತಾಡಿಸ್ಕೊಂಡು, ಅಜ್ಜಿನ ಮಾತಾಡಿಸ್ಬೇಕು ಅಂತಂದ, ಅದಕ್ಕೆ ಅಜ್ಜಿನ ಮಾತಾಡಿಸ್ಕೊಂಡು ಮತ್ತೆ ಬಂದಿದ್ದೀವಿ. ದೇವಸ್ಥಾನದ ಹತ್ರ ಬಂದಿದ್ದೀವಿ, ಒಳಗಡೆ ಹೋಗ್ತಿದ್ದೀವಿ. ಓಕೆ, ನಾನು ಒಂದು
ಹಿಂದೆ ವಿಡಿಯೋಲಿ ಹೇಳ್ತಿದ್ದೆ ನಾನು ಏನಂತಂದರೆ ನಮಗೆ ಇಲ್ಲಿ ಅಕ್ಷಯ ಪಾತ್ರದಿಂದ ಊಟ ಬರ್ತಿತ್ತು ಅಂತ. ಸೊ ಅದು ಯಾವ ಥರ ಅಂದರೆ ಓಲ್ ಬೆಂಗಳೂರಿಗೇನೆ ಇಲ್ಲಿಂದನೇ ಇಸ್ಕಾನ್, ಇದು ವೈಕುಂಠ ಹಿಲ್ಸ್, ಆ್ಯಕ್ಚುಲಿ ವೈಕುಂಠ ಹಿಲ್ಸ್ ರಾಧೇಕೃಷ್ಣ ಟೆಂಪಲ್ ಇದು. ಇಲ್ಲಿ ಎಲ್ಲರಿಗೂ ಹೆಂಗೆ ಅಂದರೆ ಫುಲ್ ಬ್ಯಾಂಗ್ಳೂರ್ಗೆ ಎಲ್ಲರಿಗೂ ಊಟ ಇಲ್ಲಿಂದ ಸಪ್ಲೈ ಆಗುತ್ತೆ. ಎಲ್ಲ ಮಕ್ಳಿಗೂ ಎಲ್ಲರಿಗೂ ಹಂಚ್ತಾರೆ, ಊಟ ಮಾತ್ರ ಎಕ್ಸ್ಟ್ರಾಡಿನರಿ ಇರುತ್ತೆ. ಯಾವತ್ತಾದ್ರು ಟ್ರೈ ಮಾಡಿಲ್ಲ ಅಂದರೆ ಸ್ಕೂಲ್ ಮಕ್ಕಳನ್ನ ಕೇಳಿ ಹೇಳ್ತಾರೆ ಅವರು. ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ಅಂದ್ಕೊಳ್ಳಿ. ಓಕೆ, ಮತ್ತೆ ಒಳಗಡೆ ಹೋಗ್ತಿದ್ದೀವಿ, ಒಳಗಡೆ ಸಿಗೋಣ. ಆ್ಯಕ್ಚುಲಿ ಅಲ್ಲಿ ಏನಂದರೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಅಲೌಡ್ ಇಲ್ಲ. ನೋಡೋಣ, ಮತ್ತೆ ಒಳಗಡೆ ಹೋಗಿ ಟ್ರೈ ಮಾಡ್ತೀನಿ. ಆದರೆ ಮಾಡೋಣ. ನನ್ನ ತಮ್ಮ ಇದ್ದಾನೆ. ಒಳಗಡೆ ಬಂದಿದ್ದೀವಿ, ಒಳಗಡೆ ಬಂದು ಹೋಗ್ತಿದ್ದೀವಿ. ಒಳಗಡೆ ಗೊತ್ತಿಲ್ಲ ಅಲೌಡ್ ಮಾಡ್ತಾರೆ ಇಲ್ವೋ, ಅಲೌಡ್ ಇದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ ವೀಡಿಯೋಸ್ ಮಾಡೋದಕ್ಕೆ. ಆಮೇಲೆ ನೋಡೋಣ, ಒಳಗಡೆ ಹೋಗೋಣ. ಒಳಗಡೆ ನೋಡಿ, ಬಟ್ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾಸ್ ಮುಗಿಸಿ ನಾವು ದರ್ಶನ ಎಲ್ಲ ಮುಗೀತು. ದರ್ಶನ ಮುಗಿಸ್ಕೊಂಡು ಈಗ ಹೋಗ್ತಿದ್ದೀವಿ ಮನೆಗೆ. ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆಲ್ಲ ಪರ್ಮಿಷನ್ ಇರಲಿಲ್ಲ, ಸೊ ಮಾಡಿಕೊಂಡು ಹೋಗ್ತಿದ್ದೀವಿ. ಮುಗೀತು ದರ್ಶನ ಅಂತೂ ಚೆನ್ನಾಗಾಯಿತು. ಒನ್ ಆಫ್ ದ ಮೋಸ್ಟ್ ಅಂದರೆ ವಿಸಿಟ್ ಮಾಡಬೇಕಾಗಿರೋಂಥ ಪ್ಲೇಸಸಲ್ಲಿ ಇದೊಂದಿದೆ. ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳಿ ಅಂದ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಿ ಫುಲ್ ಪೀಸ್ ಆಗಿರುತ್ತೆ. ಜನ ಏನು ಜಾಸ್ತಿ ಬರ್ತಾರೆ. ವೀಕೆಂಡ್ಸಲ್ಲೆಲ್ಲ ಜಾಸ್ತಿನೇ ಇರ್ತಾರೆ. ಅದಾದಮೇಲೆ ನಿಮಗೆ ದರ್ಶನ ಅಂತಲೂ ಫ್ರೀ ಆರಾಮಾಗುತ್ತೆ. ದರ್ಶನನೂ ಬೇಗ ಮುಗಿಯುತ್ತೆ. ಎಲ್ಲ ಮುಗಿದಾದ್ಮೇಲೆ ಒಳಗಡೆ ನಿಮ್ಗೆ ಏನಾದರೂ ಬೇಜಾರಾದಾಗ ಆಗಲಿ, ಎಲ್ಲಾದರೂ ನೀವು ವಿಸಿಟ್ ಮಾಡಬೇಕು ಇಲ್ಲ. ನನ್ನ ತಮ್ಮ ಅಂತಲೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿಂದ ಅವ್ನು ಫುಲ್ ಖುಷಿಯಾಗಿದ್ದಾನೆ. ಯಾಕಂದರೆ ಇದು ಒನ್ ಆಫ್ ಮೈ ಫೇವ್ರೇಟ್ ಪ್ಲೇಸ್ ಆಗಿದೆ. ನಾನು ವಿಸಿಟ್ ಮಾಡಿ ಆಲ್ಮೋಸ್ಟ್ ಒಂದು 5 ಟೈಮ್ಸ್ಗಿನ್ನ ಜಾಸ್ತಿನೇ ನಾನು ವಿಸಿಟ್ ಮಾಡಿದ್ದೀನಿ ಈ ಪ್ಲೇಸ್ನ. ಮಸ್ಟ್ ವಿಸಿಟ್ ಪ್ಲೇಸ್ ಅಂದ್ಕೊಳ್ಳಿ. ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ, ಓಕೆನಾ? ಮತ್ತು ನನ್ನ ತಮ್ಮನ್ನ ಕೇಳ್ತೀನಿ ಅವ್ನಿಗೆ ಯಾವ ಥರ ಅನ್ನಿಸ್ತು ಅಂತ. ಆಯಿತಾ? ನೀವು ಏನಾದರೂ ಬೆಂಗಳೂರಲ್ಲಿ ಎಲ್ಲಾದರೂ ಆಚೆ ಹೋಗಬೇಕು, ಅಕಸ್ಮಾತ್ ಎಲ್ಲಾದರೂ ಒಳ್ಳೆ ಪ್ಲೇಸ್ ನೋಡಬೇಕು ಅಂತಿದ್ರೆ ವೀಕೆಂಡ್ಸಲ್ಲಿ ಆಗಲಿ ಯಾವಾಗಾದರೂ ಆಗಲಿ ವಿಸಿಟ್ ಮಾಡಿ. ಟೈಮಿಂಗ್ಸ್ ಬಂದು ಇಲ್ಲಿ ನಿಮಗೆ ಮಾರ್ನಿಂಗ್ 6 to 1:10 ಇರುತ್ತೆ. ಮತ್ತು ಸಂಜೆ ಬಂದು ನಿಮಗೆ 4:30 to 7:30 ತನಕ ಇರುತ್ತೆ. ಬಂದು ವಿಸಿಟ್ ಮಾಡಿ. ಓಕೆ, ನನ್ನ ತಮ್ಮನ್ನ ಕೇಳೋಣ, ಅವ್ನು ಏನು ಹೇಳ್ತಾನೆ, ಅವನ ಎಕ್ಸ್ಪೀರಿಯನ್ಸ್ ಹೇಗಿತ್ತು. ಫಸ್ಟ್ ಟೈಮ್ ಅವನು ನಾವು ನೋಡಲೇಬೇಕು. ನಾನು ಹೇಳಿದ್ದೆ ಒಂದ್ಸತಿ ಚೆನ್ನಾಗಿದೆ ಪ್ಲೇಸು ಅಂತೆಲ್ಲ ಹೇಳಿದಾಗ ಅವನು ವಿಸಿಟ್ ಮಾಡಲೇಬೇಕು ಅಂತಿದ್ದ. ಆಯಿತಾ? ಒಂದ್ಸತಿ ಕೇಳೋಣ ಅವನ್ನ ಏನು ಹೇಳ್ತಾನೆ ನೋಡೋಣ. ನನ್ನ ತಮ್ಮನ್ನ ಕೇಳೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್. ಅವನು ಜಾಸ್ತಿ ಹೇಳ್ತಿದ್ನಲ್ಲ, ಹೋಗಿ ಮಸ್ಟ್ ವಿಸಿಟ್ ಮಾಡಲೇಬೇಕು ಏನಾದರೂ ಆಗಲಿ ಅಂತ ವಿಸಿಟ್ ಮಾಡಿದ್ದಾನೆ. ಈಗ ಅವನ ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಗಿತ್ತು ಅಂತ. ಕಿಶನ್, ಏನು ಅನಿಸಿದೆ ನಿನಗೆ? ಚೆನ್ನಾಗಿತ್ತು ದೇವಸ್ಥಾನ ಹೇಳ್ಬಿಟ್ಟು ಖುಷಿ ಆಗ್ಬಿಟ್ಟೆ. ಮತ್ತೆ ನೀವೆಲ್ಲ ಬರಬೇಕು, ಇದೆಲ್ಲ ವಿಸಿಟ್ ಮಾಡಬೇಕು ದೇವಸ್ಥಾನನ, ಟೆಂಪಲ್ಸ್ನ. ಅವನಂತೂ ಫುಲ್ ಖುಷಿ ಆಗ್ಬಿಟ್ಟು ಬರ್ತೀನಿ ಮತ್ತೆ ಇನ್ನೊಂದ್ಸತಿ ವಿಸಿಟ್ ಮಾಡೋಣ ಅಂತಿದ್ದ. ನೋಡೋಣ ಮುಂದೆ ಏನಾಗುತ್ತೆ. ಮತ್ತೆ ಬರ್ತೀನಿ ನನ್ನ ಫ್ರೆಂಡ್ಸ್ಗೂ. ನಾನು ಮಸ್ಟ್ ಸಜೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಲೇಬೇಕು. ಓಕೆ ಬಾಯ್ ಫ್ರೆಂಡ್ಸ್, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್. ಮತ್ತೆ ಇವಾಗ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀರಿ. ಮತ್ತೆ ನಾನು ಡ್ರಾಪ್ ಮಾಡೋಕೆ ಹೋಗಬೇಕು. ಡ್ರಾಪ್ ಮಾಡಿ ಮತ್ತೆ ಸಿಗೋಣ. ಮನೆ ಹತ್ರ ಡ್ರಾಪ್ ಮಾಡೋದನ್ನು ಮಾಡ್ತೀನಿ, ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು. ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತೀವಿ. ನನ್ನ ತಮ್ಮ ಬಿಡೋಣ ಅಂತ. ನನ್ನಂತ ಇನ್ನೊಂದು ತಮ್ಮ ಹೋಗ್ತಿದ್ದಾನೆ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅವನು ಮನೆ ಹತ್ರ ಡ್ರಾಪ್ ಬಾ ಅಂದೆ. ಬಸ್ ಸ್ಟ್ಯಾಂಡಿಗೆ ಬಂದ. ಮನೆಗೆ ಹೋಗಿ ಮತ್ತೆ ರಿಟರ್ನ್ ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತು ಇಲ್ಲೇ ಸ್ಟೇ ಮಾಡಿ ಮತ್ತೆ ಬೆಳಗ್ಗೆ ಫ್ರೆಶ್ ಆಗಿ ಇನ್ನೊಂದೇನಪ್ಪ ರಿಸಲ್ಟ್ ಇದೆ ಬೆಳಗ್ಗೆ ಇಸ್ಕೊಂಡು ನೋಡಿಕೊಂಡು ಎಲ್ಲ ಮುಂದೆ ಬಿಡಬೇಕು. ಫುಲ್ ಗಾಬರಿ ಆಗ್ಬಿಟ್ಟಿದೆ ಅವನಿಗೆ. ಗಾಯ್ಸ್, ಬಂದೆ ಮನೆಗೆ. ನನ್ನ ತಮ್ಮನ್ನ ಡ್ರಾಪ್ ಮಾಡಿ ನಾನೀಗ ಕೆಳಗಡೆ ಇದ್ದಾನೆ. ನಮ್ಮ ಚಿಕ್ಕಮ್ಮ ನಾನು ತೋರಿಸೋಣ ಅಂದ್ಕೊಂಡೆ, ಬಟ್ ನಮ್ಮ ಚಿಕ್ಕಮ್ಮ ಸ್ವಲ್ಪ ಶೈ ಇರೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅವರು ಅಷ್ಟೊಂದು ತೋರ್ಸೋಕ್ಕೆ ಇದಾಗಲಿಲ್ಲ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ 100% ತೋರಿಸ್ತೀನಿ ಅಂತ ಹೇಳ್ತಾ ನಾನೀಗ ಹೋಗಿ ಫ್ರೆಶ್ ಆಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೋ ಮಚ್ ಲವ್. ಮತ್ತು ಹೀಗೆ ಸಪೋರ್ಟ್ ಮಾಡ್ತೀರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ತಮ್ಮಂದು ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ. ಓಕೆ ಬಾಯ್.